ಪಂಚಾಂಗ ಶ್ರವಣ. ಸೂರ್ಯ ಸಿದ್ಧಾಂತ ವಾಕ್ಯ ಆರ್ಯಭಟೀಯ ಸಿದ್ಧಾಂತ ಧ್ರುವಣಿತ 4 ಸೇರಿದ ಶ್ರೀ ಪರಾಭವ ನಾಮ ಸಂವತ್ಸರದ ಮೈಸೂರು ಪಂಚಾಂಗ 19/3/26ರಿಂದ 6/4/27 ಸತ್ಯಾದ್ರಿರಾಮಂ ಸರಸೀರುಹಾಕ್ಷಂ ನಾಸಾಮಣಿಂ ರಾಜಿತ ಶಂಖಚಕ್ರಂ ಧನುರ್ಧರಂ ಸಾಯಕ ದಿವ್ಯಹಸ್ತಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಧರ್ಮೋ ರಕ್ಷಿತ ವಾಟ್ಸಪ್ ಚಾನಲ್ನ ಫಾಲೋ ಅಪ್ ಮಾಡಿ. ಯುಗಾದಿ ಹಬ್ಬವನ್ನು ಚಾಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ ಆಚರಿಸುವ 2 ಪದ್ಧತಿಗಳು ನಮ್ಮಲ್ಲಿವೆ. ಈ ವರ್ಷ ಚಾಂದ್ರಮಾನ ರೀತಿ ಸಿದ್ಧಾಂತ ಗಣಿತ ರೀತಿಯ ಚೈತ್ರ ಶುಕ್ಲ ಪ್ರತಿಪತ್ ತಾರೀಖು 19/3/26 ಗುರುವಾರವು, ಸೌರಮಾನ ರೀತಿ ಸೂರ್ಯನು ನಿರಯಣ ಮೇಷರಾಶಿ ಪ್ರವೇಶಿಸುವ ಪುಣ್ಯಕಾಲದ ದಿನ 14/4/26 ಮೇ ಮಂಗಳವಾರವು ಯುಗಾದಿ ಹಬ್ಬ ಆಚರಿಸಬೇಕು. ಆಚರಣೆಯ ಕ್ರಮ: ಈ ದಿನ ಉಷಕ್ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹಾಸಿಗೆಯಿಂದ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆಯ ಮುಖ್ಯ ದ್ವಾರಗಳನ್ನು ರಂಗವಲ್ಲಿ ತೋರಣಾದಿಗಳಿಂದ ಸಿಂಗರಿಸಿ ಅಭ್ಯಂಜನ ಸ್ನಾನ ಮಾಡಿ ಸಂಧ್ಯಾ ವಂದನಾದಿಗಳನ್ನು ಆಚರಿಸಿ ಹೊಸ ವರ್ಷದ ಪಂಚಾಂಗವನ್ನು ದೇವರ ಸಮೀಪವಿಟ್ಟು ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಶ್ರೀ ಮಹಾಗಣಪತಿ ಪೂಜಾ ಪೂರ್ವಕ ಕುಲದೇವತಾರ್ಚನೆ ನಡೆಸಬೇಕು. ಅನಂತರ ಬೇವು ಬೆಲ್ಲ ಸೇವಿಸಿ ಸನ್ಮಿತ್ರರೊಡಗೂಡಿ ಸುಜನರುಗಳಿಂದ ಕೂಡಿರುವ ಸಭೆಯಲ್ಲಿ ದೈವಜ್ಞರು ಪಠನ ಮಾಡುವ ಪಂಚಾಂಗ ಶ್ರವಣವನ್ನು ಆಲಿಸಬೇಕು. ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಕಲ್ಪ ವೈಷ್ಣಂತರೆ ಕಲಿಗೆ ಪ್ರಥಮಪಾದೆ ಜಂಬೂದ್ವೀಪೆ ವರ್ತವರ್ಷೆ ವರ್ತಖಂಡೆ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಣಂ ಮಧ್ಯೆ ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಶುಕ್ಲಪಕ್ಷೆ ಪ್ರಥಮಾಯಾಂ ಬೃಹಸ್ಪತಿ ವಾಸರಿಕ್ತಾಯಾಂ. ಇದು ಚಾಂದ್ರಮಾನ ರೀತ್ಯ. ಅಥವಾ ಚೈತ್ರ ಕೃಷ್ಣ ದ್ವಾದಶ್ಯಾಂ ಭೌಮವಾಸರ ಸಂಯುಕ್ತಾಯಾಂ, ಅದು ಸೌರಮಾನ ರೀತಿ. ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಅನಂತರ ಕಲಶ ಪೂಜೆ, ಗಣಪತಿ ಪೂಜೆ, ದ್ವಾರಪಾಲಕ ಪೂಜೆ, ಪೀಠ ಪೂಜೆ, ಧ್ಯಾನಾವಾಹನ, ಪಂಚಾಮೃತಾಭಿಷೇಕ, ಸ್ನಾನ, ಉಪವೇತ, ವಸ್ತ್ರ, ಗಂಧಾಕ್ಷತೆ, ಮಂಗಳ ದ್ರವ್ಯಗಂಧ ಪೂಜೆ, ನಾಮ ಪೂಜೆ, ಧೂಪ, ನೈವೇದ್ಯ, ಮಹಾಮಂಗಳಾರತಿ, ಮಂತ್ರಪುಷ್ಪಗಳಿಂದ ಪೂಜಿಸಬೇಕು. ಪ್ರದಕ್ಷಿಣ ನಮಸ್ಕಾರ, ಪ್ರಾರ್ಥನಾ ನಂತರ ಪುನಃ ಪೂಜೆ ಪ್ರಾರಂಭಿಸಬೇಕು. ಪುನಃ ಪೂಜಾರಂಭದಲ್ಲಿ ಛತ್ರಂ ಸಮರ್ಪಯಾಮಿ, ಚಾಂದ್ರಂ ಸಮರ್ಪಯಾಮಿ, ಗೀತಂ ಶ್ರಾವಯಾಮಿ, ನೃತ್ಯಂ ದರ್ಶಯಾಮಿ, ವಾದ್ಯಂ ಸಮರ್ಪಯಾಮಿ, ಆಂದೋಳಿಕಾರೋಹಣಂ ಸಮರ್ಪಯಾಮಿ, ಅಶ್ವಾರೋಹಣಂ ಸಮರ್ಪಯಾಮಿ, ಗಜಾರೋಹಣಂ ಸಮರ್ಪಯಾಮಿ, ಪುರಾಣ ಪಠನಂ ಸಮರ್ಪಯಾಮಿ, ಪಂಚಾಂಗ ಶ್ರವಣಂ ಸಮರ್ಪಯಾಮಿ ಎಂಬುವಾಗ ಪೂಜಿಸಿರುವ ಹೊಸ ವರ್ಷದ ಪಂಚಾಂಗವನ್ನು ತೆಗೆದು ಹ್ಯಾಪಿ ನ್ಯೂ ಇಯರ್, ಕಲ್ಯಾಣ ಗುಣವಾಹಂ, ರಿಪುಹರಂ, ದುಸ್ವಪ್ನ ದೋಷಾಪಹಂ, ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ, ಆಯುರ್ವೃದ್ಧಿದಮುತ್ತಮಂ, ಸಂತಾನ ಸಂಪತ್ಪ್ರದಂ, ನಾನಾ ಕರ್ಮ ಸುಸಾಧನಂ, ಸಮುಚಿತಂ ಪಂಚಾಂಗಮಾಕರ್ಮ ಸಮರ್ಪಯಾಮಿ ಎಂಬುವಾಗ ದೇವರ ಬಳಿ ಇಟ್ಟು ಪೂಜಿಸಿರುವ ಹೊಸ ವರ್ಷದ ಪಂಚಾಂಗವನ್ನು ತೆಗೆದು ಕಲ್ಯಾಣ ಗುಣಾವಹಂ, ರಿಪುಹರಂ, ದುಸ್ವಪ್ನ ದೋಷಾಪಹಂ, ಗಂಗಾ ಸ್ನಾನ ವಿಶೇಷ ಪುಣ್ಯಫಲದಂ, ಗೋದಾನ ತುಲ್ಯಂ ನೃಣಾಂ, ಆಯುರ್ವೃದ್ಧಿದಮುತ್ತಮಂ, ಶುಭಕರಂ, ಸಂತಾನ ಸಂಪತ್ಪ್ರದಂ, ನಾನಾ ಕರ್ಮ ಸುಸಾಧನಂ, ಸಮಚಿತಂ ಪಂಚಾಂಗಮಾಕರ್ಣ್ಯತಾಂ ಎಂಬಂತೆ ಸಂಪದ್ಯುಕ್ತವಾದ ಸಕಲ ಗುಣಗಳನ್ನು ಹೊಂದಿರುವ ಶತ್ರುನಾಶಕರವು, ದುಸ್ವಪ್ನ ದೋಷ ನಿವಾರಕವು, ಗಂಗಾ ನದಿ ಸ್ಥಾನದಿಂದ ಉಂಟಾಗುವ ವಿಶೇಷ ಪುಣ್ಯ ಫಲದಾಯಕವು, ಗೋದಾನಕ್ಕೆ ಸಮಾನವು, ಜನರಿಗೆ ಆಯುರ್ವೃದ್ಧಿದಾಯಕವು, ಶುಭದಾಯಕವು, ಸುಸಂತಾನ ಸಂಪತ್ತನ್ನುಂಟು ಮಾಡುವುದು, ನಾನಾ ವಿಧ ಕರ್ಮಗಳಿಗೆ ಉತ್ತಮ ಸಾಧನವೂ ಆಗಿರುವ ಪಂಚಾಂಗ ಫಲವನ್ನು ಶ್ರವಣ ಮಾಡತಕ್ಕದ್ದು ಅಂದರೆ ಕೇಳತಕ್ಕದ್ದು.
ಅಂದರೆ ಹೊಸ ವರ್ಷದ ಪೀಠಿಕಾ ಪ್ರಕರಣದಲ್ಲಿ ಕೊಟ್ಟಿರುವ ಸಂವತ್ಸರ ಫಲ, ಆದಾಯ, ಅದು ಯಾವ್ಯಾವುದು ಓದಬೇಕು ಅಂತ, ನವನಾಯಕರು ಮತ್ತು ಫಲ, ಉಪನಾಯಕರು, ಕಂದಾಯ, ಆದಾಯ, ವ್ಯಯ, ಮೇಘ ವಿಚಾರ, ಮಳೆಯ ಯೋಗ, ಸಂಕ್ರಾಂತಿ ಫಲ, ಚೈತ್ರ ಶುಕ್ಲ ಪ್ರಥಮ ದ್ವಿತೀಯ ದಿನ ವ್ಯಯ, ಮೇಘ ವಿಚಾರ, ಮಳೆಯ ಯೋಗ, ಸಂಕ್ರಾಂತಿ ಫಲ, ಚೈತ್ರ ಶುಕ್ಲ ಪ್ರಥಮ ದ್ವಿತೀಯ ದಿನ ಶುದ್ಧಿ ಇತ್ಯಾದಿಗಳ ಪಠನ. ಶ್ರವಣಾನಂತರ ಯಸ್ಯ ಸ್ಮೃತ್ಯಾಚನಾಮುಕ್ತ್ಯ ಪರಿಪೂರ್ಣಂ ತದಸ್ತು ಮೇ. ಪ್ರಾಯಶ್ಚಿತ್ತಾರ್ಥೆ ನಾಮತ್ರಯ ಸ್ಮರಣೆ ಕಾಯೇನ ವಾಚ ನಾರಾಯಣಕ್ಕೆ ಸಮರ್ಪಯಾಮಿ ಎಂದು ಪೂಜಾವಿಧಿ ಸಂಪೂರ್ಣ ಮಾಡಬೇಕು. ತೀರ್ಥಪ್ರಸಾದ ನಂತರ ಬೇವು ಬೆಲ್ಲವನ್ನು ಹೇಳಿಬಿಡೋಣ ಸರಿ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕಂ ದಳಭಕ್ಷಣಂ. ಅಂದರೆ 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲಾರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಎಂದು ಹೇಳಿ ಸೇವಿಸಬೇಕು. ಪಂಚಾಂಗ ಶ್ರವಣ ಫಲ. ಯಶೃಣೋತಿ ಮಧುಶುಕ್ಲ ಪಕ್ಷಕ್ಕೆ ವರ್ತನಾಥ ಸಚಿವಾದಿಕಂ ಫಲಂ ಪ್ರಾಪ್ನಿಯಾಧುರಿತ ಮುಕ್ತ ವಿಗ್ರಹಶ್ಚ ಆಯುರರ್ಥಮ ಅತುಲಂ ಯಶಸ್ಸುಕಂ ಆಯುರ್ವೃದ್ಧಿಂ ಪುತ್ರಪೌತ್ರಾಭಿವೃದ್ಧಿಂ ನಿತ್ಯಾರೋಗ್ಯಂ ಸಂಪದಂ. ಚಾನಪಾಯಂ ಎಂಬಂತೆ ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ವರ್ಷದ ರಾಜ, ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂಥವರು ಪಾಪಗಳಿಂದ ಮುಕ್ತರು, ದೀರ್ಘಾಯುಷ್ಯವಂತರು, ಐಶ್ವರ್ಯವಂತರು, ಕೀರ್ತಿವಂತರು, ಅತಿಶಯವಾದ ಸುಖಾನುಭವಿಗಳು, ಪುತ್ರ ಪೌತ್ರಾಧಿಕಾರ್ಯ ಪುತ್ರ ಪೌತ್ರಾಭಿವೃದ್ಧಿಯುಳ್ಳವರು ಆಗುತ್ತಾರೆ. ತಿಥಿಯಿಂದ ಐಶ್ವರ್ಯ, ವಾರದಿಂದ ಆಯುರ್ವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭ ಫಲಗಳು ಪಂಚಾಂಗದಿಂದ ಲಭಿಸುತ್ತದೆ. ಮಂಗಳ ಶ್ಲೋಕ. ಬ್ರಾಹ್ಮಣ್ಯಂ ಪರಿಪಾಲಯಂತು ಮುಖಜಾಸ್ವೀಯಾನ್ ಸ್ಮರಂತೋನ್ಮಯಾನ್ ರಾಜಾನ ಪರಿಪಾಲಯಂತು ಪೃಥ್ವೀಂ ಸತ್ಯೈಕಸಂದಾ ಸ್ವಯಂ ಸ್ವೇ ಸ್ವೇ ಕರ್ಮಣೆ ಶಕ್ತಿಮೇತ್ಯ ಕಪಟದ್ವೇಷೌ ತ್ಯಜಂತು ಪ್ರಜಾಃ ಕಾಲೇ ವರ್ಷಂತು ವಾರಿದಃ ಕ್ಷಿತಿತಲೆ ಸುಖ್ಯಂತು ಸರ್ವೇ ಜನಾಃ ಸರ್ವೇಷಾಂ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಾಹ್ಮಣರು ಸತ್ಕರ್ಮಾಸಕ್ತರಾಗಲಿ, ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ, ಎಲ್ಲ ಕುಲಗಳವರು ತಮ್ಮ ತಮ್ಮ ಕುಲ ಧರ್ಮಾಸಕ್ತರಾಗಿ ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವರಾಗಲಿ, ಸಕಾಲದಲ್ಲಿ ಸುವೃಷ್ಟಿಯುಂಟಾಗಲಿ, ಎಲ್ಲ ಜನರು ಸುಖಿಗಳಾಗಿ ಬಾಳಲಿ, ಎಲ್ಲರಿಗೂ ಎಲ್ಲ ಸನ್ಮಂಗಗಳು ಲಭಿಸಲಿ. ಶ್ರೀಹಿ ಧರ್ಮೋ ರಕ್ಷಿತ ವಾಟ್ಸಪ್ ಚಾನಲ್ ಫಾಲೋ ಮಾಡಿ. ಜ್ಞಾನ ಸರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೌರಮಾನಗಳೆರಡು ಬಳಕೆಯಲ್ಲಿವೆ. ಚಾಂದ್ರಮಾನ ರೀತಿಯಾಗಿ ಚೈತ್ರ ಶುಕ್ಲ ಪ್ರಥಮ ಗುರುವಾರ ಮೊದಲು, ಸೌರಮಾನ ರೀತಿ ಚೈತ್ರ ಕೃಷ್ಣ ದ್ವಾದಶಿ ಮಂಗಳವಾರ ಮೊದಲು ಶ್ರೀ ಪರಾಭವನಾಮ ಸಂವತ್ಸರವು ಬಾರ್ಹಸ್ಪತ್ಯ ರೀತಿ ವಿಂಧ್ಯೋತ್ತರ ದೇಶಕ್ಕೆ ಸಿದ್ಧಾರ್ಥಿ ನಾಮ ಸಂವತ್ಸರವು ಗುರುದಯ ವಶದಿಂದ ಎಲ್ಲ ಕಡೆಗಳಲ್ಲೂ ಪೌಷನಾಮ ಸಂವತ್ಸರವು. ಸಂವತ್ಸರ ತ್ರಯಫಲಂ. ಶ್ರೀ ಪರಾಭವ ಸಂವತ್ಸರ ಫಲಂ. ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನಮಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಒಳ್ಳೆಯ ಮಳೆಯಾಗುತ್ತದೆ. ರೋಗ ಬಾಧೆಗಳುಂಟು.
ಸಿದ್ಧಾರ್ಥಿ ಸಂವತ್ಸರದಲ್ಲಿ ರಾಜರು ಪ್ರಜೆಗಳು ವೈರವಿಲ್ಲದವರಾಗಿ ಸುಖಿಗಳಾಗಿರುತ್ತಾರೆ. ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗಿಯೇ ಇರುತ್ತದೆ, ಸುವೃಷ್ಟಿ ಉಂಟಾಗುತ್ತದೆ. ಪೌಷಾಬ್ದದಲ್ಲಿ ರಾಜರು ಧೈರ್ಯಹೀನರಾಗಿ ಪ್ರಜೆಗಳಲ್ಲಿ ಪ್ರೀತಿಯನ್ನಿಟ್ಟು ಸತ್ಕರ್ಮ ನಿರತರಾಗಿರುತ್ತಾರೆ. ಎಲ್ಲ ವಿಧವಾದ ರೋಗಬಾಧೆಯೂ ಇರುತ್ತದೆ, ಆದಾಗ್ಯೂ ಜನರೆಲ್ಲರೂ ಸೌಖ್ಯವನ್ನು ಹೊಂದುತ್ತಾರೆ. ನವನಾಯಕರು ಮತ್ತು ಫಲ. ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪ ಚಂದ್ರ, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧ, ಅರ್ಘ್ಯಾಧಿಪ ಚಂದ್ರ, ಪಶುನಾಯಕ ಕೃಷ್ಣ, ಮೇಘಾಧಿಪ ಚಂದ್ರ, ರಸಾಧಿಪ ರವಿ, ನೀರಸಾಧಿಪ ಗುರು. ಗುರು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿಯೂ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವರಾಗಿಯೂ ಒಳ್ಳೆಯ ನಡತೆ ಉಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುವವರಾಗುತ್ತಾರೆ. ಪ್ರಜೆಗಳು ಆರೋಗ್ಯದಿಂದ ಇರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ. ಕುಜಸ್ಯ ಮಂತ್ರಿತ್ವ ಫಲಂ. ಕುಜನು ಮಂತ್ರಿಯಾಗಿದ್ದರಿಂದ ಪೈರು ಪಚ್ಚೆಗಳು ಒಣಗಿ ಹೋಗಿ ಅಗ್ನಿಭಯವು, ಜಲೋಪದ್ರವವು, ಸುಂಟರಗಾಳಿ ಬಡಿತವು, ರೋಗ ಪೀಡೆಯು ಉಂಟಾಗುತ್ತದೆ. ಚಂದ್ರಸ್ಯ ಸೇನಾಧಿಪತ್ವ ಫಲ. ಚಂದ್ರನ ಸೇನಾಧಿಪತಿಯಾಗಿರಲಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ, ಧಾನ್ಯಗಳಿಗೆ ಬೆಲೆ ಕಡಿಮೆ, ಜನರು ಸುಖಿಗಳಾಗಿರುತ್ತಾರೆ, ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತದೆ. ಶುಕ್ರಸ್ಯ ಸಸ್ಯಾಧಿಪತ್ವ ಫಲಂ. ಶುಕ್ರನು ಸಸ್ಯಾಧಿಪತಿಯಾಗಿದ್ದರಿಂದ ಕುಷ್ಟಿ, ತರಿ ಮತ್ತು ಬಾಗಾಯಿತು ಫಸಲುಗಳು ಚೆನ್ನಾಗಿ ಆಗುತ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲಾಗುತ್ತದೆ. ಬುಧನು ಧಾನ್ಯಾಧಿಪತಿಯಾಗಿದ್ದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಂಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮ ಭೀತಿ ಉಂಟಾಗುತ್ತದೆ. ಚಂದ್ರನ ಅರ್ಘಾಧಿಪತಿಯಾಗಿರುವುದರಿಂದ ಸುವೃಷ್ಟಿಯು, ಸಸ್ಯವೃದ್ಧಿಯೂ ಉಂಟಾಗುತ್ತದೆ, ಪದಾರ್ಥಗಳಿಗೆ ಬೆಲೆ ಕಡಿಮೆ. ಚಂದ್ರನು ಮೇಘಾಧಿಪತಿಯಾಗಿರಲಾಗಿ ದೇಶದಲ್ಲಿ ಸುವೃಷ್ಟಿ ಉಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತದೆ. ರವೇಹ ರಸಾಧಿಪತ್ವ ಫಲಂ. ರವಿಯು ರಸಾಧಿಪತಿಯಾಗಿದ್ದರಿಂದ ಶ್ರೀಗಂಧ, ಕುಂಕುಮ, ಗುಗ್ಗಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆಯು ಕಡಿಮೆಯಾಗುತ್ತದೆ. ಗುರು ನೀರಸಾಧಿಪತಿಯಾಗಿದ್ದರಿಂದ ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತ್ರಗಳಿಗೂ ಬೆಲೆ ಕಡಿಮೆಯಾಗುತ್ತದೆ. ಕೃಷ್ಣನ ಪಶುನಾಯಕನಾಗಿದ್ದರಿಂದ ಪಶುಗಳಿಗೆ ವೃದ್ಧಿಯು, ಸುಭಿಕ್ಷವು ಉಂಟಾಗುತ್ತದೆ, ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತದೆ. ಉಪನಾಯಕರು. ರವಿ ಮಹಿಷಾಧಿಪ, ಮಾಂಗಲ್ಯಾಧಿಪ. ಚಂದ್ರ ಯುದ್ಧಾಧಿಪ, ವ್ಯಾಸಾರಾಧಿಪ, ಧನಾಧಿಪ, ರತ್ನಾಧಿಪ. ತೃಣಾಧಿಪ, ಛಾಗಾಧಿಪ. ಕುಜ ಅಪರಸಸ್ಯಾಧಿಪ, ಅಗ್ನಾಧಿಪ, ಸರ್ಪಾಧಿಪ, ಸ್ತ್ರೀಣಾಮಧಿಪ. ಬುಧ ಪಶ್ಚಾದ್ಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಾಮಧಿಪ. ಗುರು ಛತ್ರಾಧಿಪ, ನರಾಧಿಪ,
ಶುಕ್ರ ಪೂರ್ವಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ. ಶನಿ ವ್ಯವಹಾರಾಧಿಪ, ವಸ್ತ್ರಾಧಿಪ. ಕಂದಾಯ ವಿಚಾರ. ಕಂದಾಯದ ಸಂಖ್ಯೆ ಹೆಚ್ಚಿದಷ್ಟು ಫಲ ಹೆಚ್ಚು. ವ್ಯಸನಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೇ ಕಂದಾಯ ಸೊನ್ನೆಯಾದರೆ ರೋಗಭಯ, ಎರಡನೆಯದು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ. ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ, 3 ಸೊನ್ನೆಯಾದರೆ ಮಹಾ ಕಷ್ಟ. ಮೊದಲನೇ ಕಂದಾಯವು ಚೈತ್ರಾದಿ 5 ತಿಂಗಳು, ಎರಡನೇ ಕಂದಾಯವು ಶ್ರಾವಣ ಮೊದಲು 4 ತಿಂಗಳು, ಮೂರನೇ ಕಂದಾಯವು ಮಾರ್ಗಶೀರ್ಷ ಮೊದಲು 4 ತಿಂಗಳು ಫಲವನ್ನು ಕೊಡುತ್ತದೆ. ಈಗ ನಕ್ಷತ್ರ. ಅಶ್ವಿನಿ ನಕ್ಷತ್ರಕ್ಕೆ ಪ್ರಥಮ 4, ದ್ವಿತೀಯ 2, ತೃತೀಯ 4. ಹಾಗೆ ಒಂದೊಂದು ಕಂದಾಯ ಹೇಗಿದೆ. ಮತ್ತೀಗ ಶ್ರವಣ, ಪುನರ್ವಸು 6, 2, 2 ಚೆನ್ನಾಗಿದೆ. ಪುಷ್ಯ 1, 0, 0. ಆಶ್ಲೇಷ 4, 1, 3 ಎಲ್ಲಾದರೂ ಮತ್ತು ಶ್ರವಣ 3, 2, 2. ರೋಹಿಣಿ ಕಂದಾಯ ವಿಚಾರ. ಕಂದಾಯ ಫಲ. ಕಂದಾಯದ ಸಂಖ್ಯೆ ಹೆಚ್ಚಿದಷ್ಟು ಫಲ ಹೆಚ್ಚು. ಬೆಸನಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೇ ಕಂದಾಯವು ಸೊನ್ನೆಯಾದರೆ ರೋಗಭಯ, ಎರಡನೆಯದು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ, ಮೂರು ಸೊನ್ನೆಯಾದರೆ ಮಹಾ ಕಷ್ಟ. ಮೊದಲನೇ ಕಂದಾಯವು ಚೈತ್ರಾದಿ 5 ತಿಂಗಳು, ಎರಡನೇ ಕಂದಾಯವು ಶ್ರಾವಣ ಮೊದಲು 4 ತಿಂಗಳು, ಮೂರನೇ ಕಂದಾಯವು ಮಾರ್ಗಶಿರ ಮೊದಲು 4 ತಿಂಗಳು ಫಲವನ್ನು ಕೊಡುತ್ತದೆ. ನಕ್ಷತ್ರ. ಅಶ್ವಿನಿ ಪ್ರಥಮ 4, ದ್ವಿತೀಯ 2, ತೃತೀಯ 4. ಭರಣಿ 7, 0, 2. ಕೃತ್ತಿಕ 2, 1, 0. ರೋಹಿಣಿ 5, 2, 3. ಮೃಗ 0, 0, 1. ಆರ್ದ್ರೆ 3, 1, 4. ಪುನರ್ವಸು 6, 2, 2. ಪುಷ್ಯ 1, 0, 0. ಆಶ್ಲೇಷ 4, 1, 3. ಮಖೆ 7, 2, 1. ಪೂಪ 2, 0, 4. ಉತ್ತರ ಭಾದ್ರ 5, 1, 2. ಹಸ್ತ 0, 2, 0. ಚಿತ್ತ 3, 0, 3. ಸ್ವಾತಿ 6, 1, 1. ವಿಷ 1, 2, 4. ಅನುರಾಧ 4, 0, 2. ಜ್ಯೇಷ್ಠ 7, 1, 0. ಮೂಲ 2, 2, 3. ಪೂರ್ವಾಷಾಢ 5, 0, 1. ಉತ್ತರಾಷಾಢ 0, 1, 4. ಶ್ರವಣ 3, 2, 2. ಧನಿಷ್ಠ 6, 0, 0. ಶತಭಿಷ 1, 1, 3. ಪೂರ್ವಭಾದ್ರ 4, 2, 1. ಉತ್ತರ ಭಾದ್ರ 7, 0, 4. ರೇವತಿ 2, 1, 2. ಪ್ರಥಮ ಕಂದಾಯ, ದ್ವಿತೀಯ ಕಂದಾಯ, ತೃತೀಯ ಕಂದಾಯ. ನಿರಂತರವಾದ ಮಳೆಯನ್ನು ಸುರಿಸುತ್ತದೆ. ಮಳೆ 4 ಕೊಳಗ, ಗಾಳಿ 1 ಕೊಳಗ. ಕೊಳಗವು 60 ಗಾವದ ವಿಸ್ತೀರ್ಣವುಳ್ಳದ್ದಾಗಿಯೂ 100 ಗಾತ್ರದ ಎತ್ತರವುಳ್ಳದ್ದಾಗಿಯೂ ಇರುತ್ತದೆ. ಮಳೆಯು ಒಟ್ಟು 20 ಭಾಗಗಳಲ್ಲಿ